ಹೇಳ್ತಾ ಇದ್ದೇನೆ ಇಬ್ಬರದು ಅದರಲ್ಲಿ ಅವರು ಆವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂಥ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂಥ ರಾಮ್ಲೋರ್ ಏನಂದ್ರು, ನಾನು ಯಾವುದು ಕೂಡ ಆಂಟಿಸಿಪೇಟರಿ ಬೇಲ್ ತೊಗೊಳಲ್ಲ, ಅವರು ನಿಂದನೇ ಗುಂಡು ಹಾರಿದೆ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು, ಇಲ್ಲ ರೀ ನಾವು ಭಾಳ ಪ್ರಾಮಾಣಿಕರು, ನಮ್ಮಿಂದ ಗುಂಡು ಹಾರಿಲ್ಲ ಅಂತ ನಾನು ಹೇಳಿದಲ್ಲ. ನನ್ನಿಂದ ಗುಂಡು ಹಾರಿದ್ರೆ ನಾನು ಆಂಟಿಸಿಪೇಟರಿ ಬಿಲ್ಗಳು ತೊಗೊಂಡು ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ, SP ಸಾಹೇಬ್ರ ಹತ್ರ ಕಾಣ್ತೀನಿ, SP ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ. ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋಂಥ ವ್ಯಕ್ತಿ ಅಲ್ಲ. ಅವ್ರು ಬಂದಂಥ ಟೈಮಲ್ಲಿ ಇದ್ರೆ ಇರ್ಬೋದೇನೋ, ಇಲ್ಲ ಅನ್ನೋಕ್ಕೆ ಹೆಂಗಾಗುತ್ತೆ, ಅದಕ್ಕೋಸ್ಕರ ಇಬ್ಬರು ಅರೆಸ್ಟ್ ಮಾಡ್ತಾ ಇದ್ದಾರಲ್ಲ. ಇಲ್ಲ ರೀ, ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ. ನಾನು ಇಲ್ಲಿ ಭಾಳಷ್ಟು ಮಂದಿ ನನ್ನ ಜಿಲ್ಲೆಯಲ್ಲಿ ಬಗಲ್ಗಡೆ ಇದ್ದಂಥವ್ರು ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದು ಕಾರ್ಯಕರ್ತರು ಅವರು ರಾಮ್ಲು ಅವರಿಗೆ ಮಾತಾಡಿಸ್ಬೇಕನ್ನೋ ಬಂದಂಥ ಟೈಮಲ್ಲಿ ನಾನು ಕೋರ್ ಕಮಿಟಿಗೆ ಹೋಗೋಕ್ಕಾಗಲಿಲ್ಲ. ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ತೊಗೊಂಡಿರ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ನಾನು ಅವ್ರ ಹತ್ರ ತಿಳ್ಕೊಂಡು ಹೇಳ್ತೀನಿ. ಸರ್, ಈಗ ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಏನಂದರೆ, ನೀವು ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವರು ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಅಂತ ಹೇಳ್ತೀವಿ. ಎಲ್ಲ ವಿಜುವಲ್ಸ್ಗಳು 1 to 10 ವರೆಗೂ ವಿಜುವಲ್ಸ್ ಎಲ್ಲ ಸಿಕ್ಕಿದೆ. 1 to 8 ಬ್ಯಾನರ್ ಅರ್ಧಾಗಿಂದ ಆ ವಿಜುವಲ್ ಅಲ್ಲಿ ಎಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್. ನಾನು ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ಬಂದ ತಕ್ಷಣ ಗುಂಡ ಹಾರಿಸಿದ ನಾನು ಹೇಳಿಲ್ಲ. ವೆರಿ ಕ್ಲಿಯರ್ ಆಗಿರಲಿ ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು. ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ಬಂದ್ವಿ. ಎಲ್ಲಿಗೆ ಇವ್ರು ಮನೆಗೆ ಬರ್ಬೇಕಂದೇಳಿ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದರು. ಬಂದಂಥ ಟೈಮಲ್ಲಿ ನುಗ್ಗಲಾಯಿತು. ನಾನು ಭಾಳ ಕ್ಲಿಯರ್ ಆಗಿದ್ದೇನೆ, ಇದರಲ್ಲಿ ಯಾವುದು ಮುಚ್ಚಿ ವೆರಿ ಕ್ಲಿಯರ್ ಆಗಿದೆ. ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಗುಂಡಿನ ದಾಳಿ ಆಗಿಲ್ಲ ಸರ್? ಅಲ್ಲ, ನಾನು ಮಾತು ಕಂಪ್ಲೀಟ್ ಮಾಡಲ್ಲ. ನುಗ್ಗಲಾಯಿತು. ನುಗ್ಗಲಾದಂಥ ಟೈಮಲ್ಲಿ ಅವರು ಫೈರಿಂಗ್ ಬಂತು, ಪ್ರಾರಂಭ ಮಾಡಿದ್ರು ಅಂತೇಳಿ ಅವತ್ತು ಹೇಳಿದ್ದೀನಿ, ಇವತ್ತು ಕೂಡ ಹಂಗೆ ಹೇಳ್ತಾ ಇದ್ದೀನಿ. ಮತ್ತೆ ಹಂಗಿದ್ದಾಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಸಂಚು ರೂಪಿಸಿದ್ರ ಅನ್ನೋದು ಅಲ್ಲ, ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಂಥ ಟೈಮಲ್ಲಿ ಅವ್ರ ಗನ್ಮ್ಯಾನ್ಗಳು ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ, ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರುವ್ಯಾರ. ಜನಾರ್ದನ್ ರೆಡ್ಡಿ ಕೂಡ ನ್ಯಾರಲ್ ಎಸ್ಕೇಪ್ ನೆನಪಿರ್ಲಿ ಸರ್. ಅಲ್ಲಿ ರಾಮುಲ್ ಅವ್ರು ಕೂಡ ಇದ್ರು. ರಾಮುಲ್ ಅವ್ರ ಹತ್ಯೆಗೆ ಸಂಚು ಅಂತ ಹೇಳ್ಬೋದಾಗಿತ್ತಲ್ಲ ಸರ್. ನಾನು ಬಿಡಿಸಕ್ ಬಂದವನಾಗಲಿ, ಜಗಳವನ್ನು ತಣ್ಣಗೆ ಮಾಡಕ್ಕೆ ಬಂದವನು, ಜಗಳವನ್ನು ದೊಡ್ಡದು ಮಾಡಕ್ ಬಂದವನು ಅಲ್ಲ ನಾನು. ಅದೇ ಸರ್, ಅಂದ್ರೆ ರಾಮುಲ್ ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನಗೆ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಬಂದೇನಿ. ಬಂದಂಥ ಟೈಮಲ್ಲಿ ನಮ್ಮ ಮನೇಲಿ ಇದ್ದಂಥ ಟೈಮ್ ಜನಾರ್ದನ್ ರೆಡ್ಡಿ ಬಂದಂಥ ಟೈಮ್ ವಿಚಾರ ಹೇಳಿದ ನಂತರ ಅವ್ರ ಮನೆಗೆ ನಡ್ಕೊಂಡು ಬರ್ತಾ ಇದ್ದೀನಿ. ನಡ್ಕೊಂಡು ಬರೋಂಥ ಟೈಮ್ ಮಧ್ಯದಲ್ಲಿ ಅವ್ರು ಅಟ್ಯಾಕ್ ಮಾಡಿದಾರೆ. ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ನುಗ್ಗಲಾಗಿದೆ. ನುಗ್ಗಲದಲ್ಲಿ ಫೈರಿಂಗ್ ಪ್ರಾರಂಭ ಮಾಡಿದಾರೆ. ಅಲ್ಲಿ ಜನಾರ್ದನ್ ರೆಡ್ಡಿ ಇರೋದಂಥ ಟೈಮಲ್ಲಿ ಕೂಡ ಅಲ್ಲೇ ಫೈರಿಂಗ್ ಆಗ್ತಾನೆ ಇದಾವಲ್ಲ, ಸುತ್ತಮುತ್ತ ಫೈರಿಂಗ್ ಇದೆ. ಅವ್ರಿಗೆ ಕಾಣ್ತಾ ಇರೋದ್ರಿ, ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಲ್ಲ, ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು. DK ಶಿವಕುಮಾರ್ ಅವ್ರು ಬರಲಿ, ಮಾತಾಡಿದ ನಂತರ ನಾನು ಮಾತಾಡ್ತೀನಿ. ಈ ಘಟನೆ ಏನಾಗಿದೆ, ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿಯವರು ಡೆತ್ ಆಗಿದ್ದನ್ನಂಥ ವಿಚಾರವನ್ನು ತಿಳ್ಕೋಬೇಕು. ಅವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಬೇಕು ಅನ್ನೋಂಥ ಕಾರಣದಿಂದ ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ. ನಾನು ಉಪಮುಖ್ಯಮಂತ್ರಿಗಳಿಗೆ, ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ, ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಇವತ್ತು ನಿಮ್ಮ ಸರ್ಕಾರದಲ್ಲಿದ್ದಂಥ ಸತ್ಯ ಶೋಧನಾ ಕಮಿಟಿ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದೆ. ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ನೀವು ಏನು ಮಾಡ್ತೀರಿ, ಅದರಿಂದ SIT ಕೊಡ್ತೀರಿ. SITಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಬುಡವನ್ನು ಹುಡ್ಕೊಂಡು ಹೋದರೆ, ಈ ಬುಡಕ್ಕೆ ಹುಡ್ಕೊಂಡೋದ್ರೆ ಇದಕ್ಕೆ ಮೇನ್ ಕಲ್ಪ್ರೇಟ್ ಬಂದು ಅವರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು. ಮೂಲ ಬುಡ ಬಂದು ಕಲ್ಪ್ರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟಿಗೆ ಬಂದಿದ್ದರು. ಆ ಏರ್ಪೋರ್ಟಿಗೆ ಬಂದಂಥ ಟೈಮಲ್ಲಿ ಯಾರ ಹತ್ರ ಮಾತಾಡಿದರು, ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂಥ ಬುಡಕ್ಕೆ ಹೋದ್ರಿಗಿನ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಏವನ್ ಅಕ್ಯೂಸ್ಡ್ ಅವರು. ಅವರ ಅಕ್ಯೂಸ್ಡನ್ನೇ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದರೆ, ಇದು ಮತ್ತೆ ಪುನಃ ಉಪಮುಖ್ಯಮಂತ್ರಿಗಳು ಬಂದು ಅದೇ ಅಕ್ಯೂಸ್ಡ್ ಆದಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ಏನನ್ನ ಡಿಸ್ಕಷನ್ ಆಗಿ ಅದಾಗಿ ಇದಾದರೆ ಇದು SITಯಿಂದ ನ್ಯಾಯ ಕೊಡ್ಸೋಕ್ಕಾಗುತ್ತೆ ಅನ್ನೋಂಥದ್ದು ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರದಲ್ಲಿ
ಇವತ್ತು ಏನು ರಾಜಶೇಖರ್ ಡೆತ್ ಆಗಿದ್ದಾರೋ ಆ ಡೆತ್ ಆದಂಥದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರ್ದು ಅನ್ನೋ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನು ಪ್ರಯತ್ನ ಕೂಡ ಮಾಡೋಕ್ಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ. ನಾನು ಉಪಮುಖ್ಯಮಂತ್ರಿಗಳು ಬರಲಿ, ಬಂದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾನ, ಇಲ್ಲ ಅವ್ರನ್ನ ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರ ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದ ನಂತರ, ಯಾಕಂದರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವ್ರು ಚರ್ಚೆ ಮಾಡ್ತಾರ, ಏನು ಡಿಬೇಟನ್ನು ಮಾಡ್ತಾರ, ಆ ಸತ್ತಿದಂಥ ರಾಜಶೇಖರ್ ಅವ್ರಿಗೆ ಯಾವ ರೀತಿಯಲ್ಲಿ ಜಸ್ಟಿಸನ್ನು ಕೊಡಿಸ್ತಾರ, ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊತಾರ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಕೂಡ ನಾವು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇನ್ನು ಸಾಕಷ್ಟು 1 ಗಂಟೆ ನಂತರ ಪತ್ರಿಕೆಗೋಷ್ಠಿ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿ ಬಂದು ಹೋಗ್ಲಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಸರ್ ಒಂದೇ ಒಂದು ಪ್ರಶ್ನೆ ಸರ್, ಈಗ ನೀವು ಅಷ್ಟಕ್ಕೊಂದು ಎಲ್ಲ ಆರೋಪಗಳನ್ನು ಮಾಡಿದ್ರಿ, ಕಾಂಗ್ರೆಸ್ನವರು